ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ SVM ಜಾಬ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೀಗೆ ಮುಂದಿನ ದಿನಗಳಲ್ಲಿಯೂ ಸಹ ನೀವು ಇದೇ ರೀತಿಯ ಉದ್ಯೋಗ ಮಾಹಿತಿಯನ್ನು ಪಡೆಯಬೇಕಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಹೀಗೆ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಯನ್ನು ಪಡೆಯಲು ನೀವು ಈ SVM ಜಾಬ್ಸ್ ಯೂಟ್ಯೂಬ್ ಚಾನಲ್ನ ಗೌರ್ಮೆಂಟ್ ಜಾಬ್ ಎಂಬ ಪ್ಲೇಲಿಸ್ಟ್ನಲ್ಲಿ ಹೋಗಿ ಈ ಜನವರಿ ತಿಂಗಳ ಸಂಪೂರ್ಣ ಉದ್ಯೋಗ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈಗ ಈ ನೋಟಿಫಿಕೇಷನ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಇಲ್ಲಿ ನೀವು ನೋಡಬಹುದು, ರಕ್ಷಣಾ ಸಚಿವಾಲಯದಲ್ಲಿ ಖಾಲಿ ಇರುವ ಫೈರ್ಮ್ಯಾನ್ ಹಾಗೆ ಇನ್ನಿತರ ಹುದ್ದೆಗಳಿಗಾಗಿ ಈ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ. ಯಾರು ಅರ್ಜಿ ಸಲ್ಲಿಸಬಹುದು ಎಂದು ನೋಡಬೇಕಾದ್ರೆ ಇಲ್ಲಿ ನೋಡಬಹುದು, ನಮ್ಮ ಕರ್ನಾಟಕ ರಾಜ್ಯದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ವೇತನ ಎಷ್ಟಿರುತ್ತೆ ಎಂದು ನೋಡಬೇಕಾದ್ರೆ ಇಲ್ಲಿ ಹುದ್ದೆಗಳಿಗೆ ಅನುಸಾರವಾಗಿ ವೇತನ ಇರುತ್ತದೆ. ಅದರಲ್ಲಿ ಒಂದು ಹುದ್ದೆಗೆ 18,000ದಿಂದ ನಿಮಗೆ ವೇತನ ಆರಂಭವಾಗಿ ಕೊನೆಗೆ 27,000ವರೆಗೆ ವೇತನ ದೊರೆಯುತ್ತದೆ. ಹಾಗೆ ವಯೋಮಿತಿಯನ್ನು ನೋಡಬೇಕಾದರೆ ಅಭ್ಯರ್ಥಿಗಳು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಹಾಗೆ 27 ವರ್ಷದ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿಯ ಸಡಿಲಿಕೆಯೂ ಸಹ ಇದೆ, ಅದನ್ನು ಸಹ ನೀವು ನೋಡಿಕೊಳ್ಳಬಹುದು. SC ST ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿಯ ಸಡಿಲಿಕೆಯೂ ಸಹ ಇದೆ. ಇಲ್ಲಿ ವಿದ್ಯಾರ್ಹತೆಯನ್ನು ನೀವು ನೋಡಬೇಕಾದ್ರೆ 10ನೇ ತರಗತಿ ಪಾಸಾದವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಡಿಪ್ಲೊಮಾ ಪಾಸಾದವರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಆಯ್ಕೆ ವಿಧಾನವನ್ನು ನೋಡಬೇಕಾದ್ರೆ ನಿಮಗೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮತ್ತು ಸಂದರ್ಶನವನ್ನು ನಡೆಸಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗೆ ಹುದ್ದೆಗಳ ಹೆಸರುಗಳನ್ನು ಸಹ ನಾವು ನೋಡಬೇಕಾದ್ರೆ ಇಲ್ಲಿ ನೋಡಬಹುದು. ಅಗ್ನಿಶಾಮಕ ಎನ್ನುವ ಹುದ್ದೆ ಖಾಲಿ ಇದೆ. ಅಗ್ನಿಶಾಮಕ ಇಂಜಿನ್ ಚಾಲಕ ಎನ್ನುವ ಹುದ್ದೆ ಖಾಲಿ ಇದೆ. ಅಡುಗೆ ಮಾಡಿ ಎನ್ನುವ ಹುದ್ದೆ ಖಾಲಿ ಇದೆ. ನಾಗರಿಕ ಅಡುಗೆ ಬೋಧಕ ಎನ್ನುವ ಹುದ್ದೆಯು ಇಲ್ಲಿ ಖಾಲಿ ಇದೆ. ಹಾಗೆ ಚೌಕಿದಾರ ಎನ್ನುವ ಹುದ್ದೆ ಖಾಲಿ ಇದೆ. ಹಾಗೆ ನಾಗರಿಕ ಮೋಟಾರ್ ಚಾಲಕ ಎನ್ನುವ ಹುದ್ದೆ ಖಾಲಿ ಇದೆ. ಕ್ಲೀನರ್ ಎನ್ನುವ ಹುದ್ದೆಯು ಸಹ ಇಲ್ಲಿ ಖಾಲಿ ಇರುತ್ತದೆ. ಹಾಗೆ ವಾಹನ ಮೆಕ್ಯಾನಿಕ್ ಎನ್ನುವ ಹುದ್ದೆಯು ಸಹ ಇಲ್ಲಿ ಖಾಲಿ ಇರುತ್ತದೆ. ಈ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕೆಂದು ನೋಡಬೇಕಾದ್ರೆ ನೀವು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ನೀವು ಇಲ್ಲಿ ನೋಡಬಹುದು, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆಂದಾದರೆ ನೀವು ಅರ್ಜಿಯನ್ನು ಪಡೆದು ಆ ಅರ್ಜಿ ಫಾರಮ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಭರ್ತಿ ಮಾಡಿ ಸಂಬಂಧಿಸಿದ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸಿ ದಾಖಲೆಗಳೊಂದಿಗೆ ಪ್ರಿಸೈಡಿಂಗ್ ಅಧಿಕಾರಿ, ನಾಗರಿಕ ನೇರ ನೇಮಕಾತಿ ಮಂಡಳಿ, HCQASC ಕೇಂದ್ರ, ದಕ್ಷಿಣ 2ATC, ಅಗ್ರಾಮ್ ಪೋಸ್ಟ್, ಬೆಂಗಳೂರು 7 ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಪೋಸ್ಟ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಹಾಗೆ ಉದ್ಯೋಗ ಸ್ಥಳವನ್ನು ನೋಡಬೇಕಾದರೆ ನೀವು ನೋಡಬಹುದು, ಭಾರತದಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲಿಯೂ ಸಹ ನಿಮಗೆ ಉದ್ಯೋಗ ಸಿಗಬಹುದು. ಹಾಗೆ ಪ್ರಮುಖ ದಿನಾಂಕಗಳನ್ನು ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. 20 ಜನವರಿ 2024ರಿಂದ 10 ಫೆಬ್ರವರಿ 2024 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಉದ್ಯೋಗ ಮಾಹಿತಿಯ ನೋಟಿಫಿಕೇಷನ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ಅಲ್ಲಿ ಹೋಗಿ ಇದರ ನೋಟಿಫಿಕೇಷನ್ ಸಹ ನೀವು ನೋಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದರ ನೋಟಿಫಿಕೇಷನ್ ನೀವು ನೋಡಿಕೊಳ್ಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಇತರ ಸ್ನೇಹಿತರಿಗೆ ಸಹಾಯಕವೆನಿಸಿದರೆ ಅವರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.